ಇಡೀ ದೇಶದ ಸಮಗ್ರತೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಿದಂಥ ಅತ್ಯುತ್ತಮ ಬಜೆಟ್ ಇದು. ಮೊದಲನೇದಾಗಿ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳಿಗೆ ಸುಮಾರು 3 ಲಕ್ಷ ರೂಪಾಯಿ ಇದ್ದಂಥ ಮಿತಿಯನ್ನು 5 ಲಕ್ಷ ರೂಪಾಯಿಗಳಿಗೆ ಹೆಚ್ಚು ಮಾಡಿರುವಂಥದ್ದು ಮತ್ತು ಯುವಜನತೆಯನ್ನು ಕೃಷಿ ಕ್ಷೇತ್ರಕ್ಕೆ ಆಕರ್ಷಣೆ ಮಾಡುವಂಥ ಹಿನ್ನೆಲೆಯಲ್ಲಿ ಯಾವ ಜಿಲ್ಲೆಯಲ್ಲಿ ಉತ್ಪಾದನೆ ಕಡಿಮೆ ಇದೆ ಆ ಜಿಲ್ಲೆಗಳನ್ನು ಗುರಿಯಾಗಿಟ್ಟುಕೊಂಡು ಸುಮಾರು 100 ಜಿಲ್ಲೆಗಳಿಗೆ ಧನಧಾನ್ಯ ಯೋಜನೆಯನ್ನು ಜಾರಿಗೆ ತರುವಂಥದ್ದು. ಅದರ ಜೊತೆಗೆ ಇವತ್ತು 12 ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ಮಿತಿಯನ್ನು ಹೆಚ್ಚು ಮಾಡಿರುವಂಥದ್ದು. 7 ಲಕ್ಷದಿಂದ 12 ಲಕ್ಷಗೆ ಒಮ್ಮೆಗೆ ಅದು ಬಂಪರ್ ಕೊಡುಗೆ ಮಧ್ಯಮ ವರ್ಗದವರಿಗೆ. ಅದೇ ರೀತಿ ಹಲವಾರು ಯೋಜನೆಗಳನ್ನು ಇವತ್ತು 68 ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿಗೆ ಇವತ್ತು PM ಸ್ವನಿಧಿ ಯೋಜನೆಯನ್ನು ವಿಸ್ತರಣೆ ಮಾಡಿರುವಂಥದ್ದು. ಸೆಕೆಂಡರಿ ಸ್ಕೂಲ್ಗಳಿರ್ತಕ್ಕಂಥ ಪ್ರದೇಶದಲ್ಲಿ ನಮ್ಮ ಬ್ರಾಡ್ಬ್ಯಾಂಡ್ಗಳನ್ನು ವ್ಯವಸ್ಥೆ ಮಾಡಿರುವಂಥದ್ದು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳಿಗೆ ಸುಮಾರು 500 ಕೋಟಿ ರೂಪಾಯಿಗಳನ್ನು ಮೀಸಲಿಡುವ ಮೂಲಕ ಯುವಜನರ ಭವಿಷ್ಯವನ್ನು ಕಟ್ಟಿಕೊಡುವಂಥದ್ದಿರ್ಬೋದು. ಅದೇ ರೀತಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕ್ಯಾನ್ಸರ್ ಆಸ್ಪತ್ರೆಗಳನ್ನು ಸ್ಥಾಪನೆ ಮಾಡುವಂಥ ನಿರ್ಣಯ ಇರ್ಬೋದು ಮತ್ತು 50 ಲಕ್ಷ SC ST ಮಹಿಳೆಯರಿಗೆ ಟರ್ಮ್ ಲೋನ್ಗಳನ್ನು ಮಂಜೂರು ಮಾಡಿರುವಂಥದ್ದಿರ್ಬೋದು. ಒಟ್ಟಿನಲ್ಲಿ ಇದು ಮತ್ತು LED ಟಿವಿಗಳಿರ್ಬೋದು, ಮೊಬೈಲ್ ಇರ್ಬೋದು, ಎಲೆಕ್ಟ್ರಿಕ್ ವಾಹನಗಳಿರ್ಬೋದು, ಚರ್ಮ ಉತ್ಪಾದನೆಗಳಿರ್ಬೋದು ಮತ್ತು ಸ್ವದೇಶಿ ಬಟ್ಟೆಗಳಿರ್ಬೋದು, ಅದನ್ನೆಲ್ಲ ದರ ಇಳಿಕೆ ಮಾಡುವ ಮೂಲಕ 2047 ಏನು ಸ್ವಾತಂತ್ರ್ಯೋತ್ಸವದ ಶತಮಾನೋತ್ಸವ ಆಚರಿಸ್ತೀವಿ ಆ ಹಿನ್ನೆಲೆಯಲ್ಲಿ ಬಡತನವನ್ನು ನಿರ್ಮೂಲನೆ ಮಾಡ್ತಕ್ಕಂಥ ಬಡತನ ರಹಿತ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಈ ಬಜೆಟ್ ಅತ್ಯಂತ ಅಡಿಪಾಯವನ್ನು ಹಾಕಿದೆ ಅಂತ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಓಕೆ ಸರ್, ಕಳೆದ ಬಾರಿ ವಿಕಸಿತ್ ಭಾರತ್ ಅನ್ನುವಂಥ ಥೀಮ್ಸಲ್ಲಿ ಬಜೆಟನ್ನು ಮಂಡನೆ ಮಾಡಿದ್ರು. ಅದರಲ್ಲಿ 9 ಕೆಲವೊಂದಿಷ್ಟು ಪ್ರಾಮುಖ್ಯತೆಗಳನ್ನು ಮಹತ್ವಗಳನ್ನು ಘೋಷಣೆ ಮಾಡ್ತಾರೆ. ಅದು ಯಾವುದಾದ್ರು ಜಾರಿಗೆ ಬಂದಿದ್ದಾವೆ ಈ 1 ವರ್ಷದಲ್ಲಿ ಸರ್? ಅಲ್ಲ, ಈಗ ಪ್ರಧಾನಮಂತ್ರಿಗಳು ಹೇಳಿದಂತೆ ಕೇವಲ ಜಾತಿಯ ಆಧಾರದ ಮೇಲೆ ಪ್ರಾದೇಶಿಕ ಆಧಾರದ ಮೇಲೆ ಬಜೆಟನ್ನು ಕೊಡಲಾರದೆ ಸಮುದಾಯಗಳ ಆಧಾರದ ಮೇಲೆ ಯುವಕರು, ಮಹಿಳೆಯರು, ರೈತರು, ಬಡವರು ಈ ರೀತಿ ಈ ವರ್ಗಗಳನ್ನು ಉತ್ತೇಜನ ಮಾಡೋದ್ರ ಮುಖಾಂತರ ಭಾರತ ವಿಕಸಿತ ಆಗಬೇಕನ್ನುವಂಥ ಕಲ್ಪನೆಯನ್ನು ಇಟ್ಟುಕೊಂಡು ಏನು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದು ಸಾಕಾರಗೊಳ್ತಾ ಇದೆ. ಇಡೀ ದೇಶದ ಸಮಗ್ರತೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಿದಂಥ ಅತ್ಯುತ್ತಮ ಬಜೆಟ್ ಇದು. ಮೊದಲನೇದಾಗಿ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳಿಗೆ ಸುಮಾರು 3 ಲಕ್ಷ ರೂಪಾಯಿ ಇದ್ದಂಥ ಮಿತಿಯನ್ನು 5 ಲಕ್ಷ ರೂಪಾಯಿಗಳಿಗೆ ಹೆಚ್ಚು ಮಾಡಿರುವಂಥದ್ದು ಮತ್ತು ಯುವಜನತೆಯನ್ನು ಕೃಷಿ ಕ್ಷೇತ್ರಕ್ಕೆ ಆಕರ್ಷಣೆ ಮಾಡುವಂಥ ಹಿನ್ನೆಲೆಯಲ್ಲಿ ಯಾವ ಜಿಲ್ಲೆಯಲ್ಲಿ ಉತ್ಪಾದನೆ ಕಡಿಮೆ ಇದೆ ಆ ಜಿಲ್ಲೆಗಳನ್ನು ಗುರಿಯಾಗಿಟ್ಟುಕೊಂಡು ಸುಮಾರು 100 ಜಿಲ್ಲೆಗಳಿಗೆ ಧನಧಾನ್ಯ ಯೋಜನೆಯನ್ನು ಜಾರಿಗೆ ತರುವಂಥದ್ದು. ಅದರ ಜೊತೆಗೆ ಇವತ್ತು 12 ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ಮಿತಿಯನ್ನು ಹೆಚ್ಚು ಮಾಡಿರುವಂಥದ್ದು. 7 ಲಕ್ಷದಿಂದ 12 ಲಕ್ಷಗೆ ಒಮ್ಮೆಗೆ ಅದು ಬಂಪರ್ ಕೊಡುಗೆ ಮಧ್ಯಮ ವರ್ಗದವರಿಗೆ. ಅದೇ ರೀತಿ ಹಲವಾರು ಯೋಜನೆಗಳನ್ನು ಇವತ್ತು 68 ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿಗೆ ಇವತ್ತು PM ಸ್ವನಿಧಿ ಯೋಜನೆಯನ್ನು ವಿಸ್ತರಣೆ ಮಾಡಿರುವಂಥದ್ದು. ಸೆಕೆಂಡರಿ ಸ್ಕೂಲ್ಗಳಿರ್ತಕ್ಕಂಥ ಪ್ರದೇಶದಲ್ಲಿ ನಮ್ಮ ಬ್ರಾಡ್ಬ್ಯಾಂಡ್ಗಳನ್ನು ವ್ಯವಸ್ಥೆ ಮಾಡಿರುವಂಥದ್ದು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳಿಗೆ ಸುಮಾರು 500 ಕೋಟಿ ರೂಪಾಯಿಗಳನ್ನು ಮೀಸಲಿಡುವ ಮೂಲಕ ಯುವಜನರ ಭವಿಷ್ಯವನ್ನು ಕಟ್ಟಿಕೊಡುವಂಥದ್ದಿರ್ಬೋದು. ಅದೇ ರೀತಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕ್ಯಾನ್ಸರ್ ಆಸ್ಪತ್ರೆಗಳನ್ನು ಸ್ಥಾಪನೆ ಮಾಡುವಂಥ ನಿರ್ಣಯ ಇರ್ಬೋದು ಮತ್ತು 50 ಲಕ್ಷ SC ST ಮಹಿಳೆಯರಿಗೆ ಟರ್ಮ್ ಲೋನ್ಗಳನ್ನು ಮಂಜೂರು ಮಾಡಿರುವಂಥದ್ದಿರ್ಬೋದು. ಒಟ್ಟಿನಲ್ಲಿ ಇದು ಮತ್ತು LED ಟಿವಿಗಳಿರ್ಬೋದು, ಮೊಬೈಲ್ ಇರ್ಬೋದು, ಎಲೆಕ್ಟ್ರಿಕ್ ವಾಹನಗಳಿರ್ಬೋದು, ಚರ್ಮ ಉತ್ಪಾದನೆಗಳಿರ್ಬೋದು ಮತ್ತು ಸ್ವದೇಶಿ ಬಟ್ಟೆಗಳಿರ್ಬೋದು, ಅದನ್ನೆಲ್ಲ ದರ ಇಳಿಕೆ ಮಾಡುವ ಮೂಲಕ 2047 ಏನು ಸ್ವಾತಂತ್ರ್ಯೋತ್ಸವದ ಶತಮಾನೋತ್ಸವ ಆಚರಿಸ್ತೀವಿ ಆ ಹಿನ್ನೆಲೆಯಲ್ಲಿ ಬಡತನವನ್ನು ನಿರ್ಮೂಲನೆ ಮಾಡ್ತಕ್ಕಂಥ ಬಡತನ ರಹಿತ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಈ ಬಜೆಟ್ ಅತ್ಯಂತ ಅಡಿಪಾಯವನ್ನು ಹಾಕಿದೆ ಅಂತ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಓಕೆ ಸರ್, ಕಳೆದ ಬಾರಿ ವಿಕಸಿತ್ ಭಾರತ್ ಅನ್ನುವಂಥ ಥೀಮ್ಸಲ್ಲಿ ಬಜೆಟನ್ನು ಮಂಡನೆ ಮಾಡಿದ್ರು. ಅದರಲ್ಲಿ 9 ಕೆಲವೊಂದಿಷ್ಟು ಪ್ರಾಮುಖ್ಯತೆಗಳನ್ನು ಮಹತ್ವಗಳನ್ನು ಘೋಷಣೆ ಮಾಡ್ತಾರೆ. ಅದು ಯಾವುದಾದ್ರು ಜಾರಿಗೆ ಬಂದಿದ್ದಾವೆ ಈ 1 ವರ್ಷದಲ್ಲಿ ಸರ್? ಅಲ್ಲ, ಈಗ ಪ್ರಧಾನಮಂತ್ರಿಗಳು ಹೇಳಿದಂತೆ ಕೇವಲ ಜಾತಿಯ ಆಧಾರದ ಮೇಲೆ ಪ್ರಾದೇಶಿಕ ಆಧಾರದ ಮೇಲೆ ಬಜೆಟನ್ನು ಕೊಡಲಾರದೆ ಸಮುದಾಯಗಳ ಆಧಾರದ ಮೇಲೆ ಯುವಕರು, ಮಹಿಳೆಯರು, ರೈತರು, ಬಡವರು ಈ ರೀತಿ ಈ ವರ್ಗಗಳನ್ನು ಉತ್ತೇಜನ ಮಾಡೋದ್ರ ಮುಖಾಂತರ ಭಾರತ ವಿಕಸಿತ ಆಗಬೇಕನ್ನುವಂಥ ಕಲ್ಪನೆಯನ್ನು ಇಟ್ಟುಕೊಂಡು ಏನು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದು ಸಾಕಾರಗೊಳ್ತಾ ಇದೆ. ಇಡೀ ದೇಶದ ಸಮಗ್ರತೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಿದಂಥ ಅತ್ಯುತ್ತಮ ಬಜೆಟ್ ಇದು.
ಮೊದಲನೇದಾಗಿ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳಿಗೆ ಸುಮಾರು 3 ಲಕ್ಷ ರೂಪಾಯಿ ಇದ್ದಂಥ ಮಿತಿಯನ್ನು 5 ಲಕ್ಷ ರೂಪಾಯಿಗಳಿಗೆ ಹೆಚ್ಚು ಮಾಡಿರುವಂಥದ್ದು ಮತ್ತು ಯುವಜನತೆಯನ್ನು ಕೃಷಿ ಕ್ಷೇತ್ರಕ್ಕೆ ಆಕರ್ಷಣೆ ಮಾಡುವಂಥ ಹಿನ್ನೆಲೆಯಲ್ಲಿ ಯಾವ ಜಿಲ್ಲೆಯಲ್ಲಿ ಉತ್ಪಾದನೆ ಕಡಿಮೆ ಇದೆ ಆ ಜಿಲ್ಲೆಗಳನ್ನು ಗುರಿಯಾಗಿಟ್ಟುಕೊಂಡು ಸುಮಾರು 100 ಜಿಲ್ಲೆಗಳಿಗೆ ಧನಧಾನ್ ಯೋಜನೆಯನ್ನು ಜಾರಿಗೆ ತರುವಂಥದ್ದು. ಅದರ ಜೊತೆಗೆ ಇವತ್ತು 12 ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ಮಿತಿಯನ್ನು ಹೆಚ್ಚು ಮಾಡಿರುವಂಥದ್ದು. 7 ಲಕ್ಷದಿಂದ 12 ಲಕ್ಷಗೆ ಒಮ್ಮೆಗೆ ಅದು ಬಂಪರ್ ಕೊಡುಗೆ ಮಧ್ಯಮ ವರ್ಗದವರಿಗೆ. ಅದೇ ರೀತಿ ಹಲವಾರು ಯೋಜನೆಗಳನ್ನು ಇವತ್ತು 68 ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿಗೆ ಇವತ್ತು PM ಸ್ವನಿಧಿ ಯೋಜನೆಯನ್ನು ವಿಸ್ತರಣೆ ಮಾಡಿರುವಂಥದ್ದು. ಸೆಕೆಂಡರಿ ಸ್ಕೂಲ್ಗಳಿರ್ತಕ್ಕಂಥ ಪ್ರದೇಶದಲ್ಲಿ ನಮ್ಮ ಬ್ರಾಡ್ಬ್ಯಾಂಡ್ಗಳನ್ನು ವ್ಯವಸ್ಥೆ ಮಾಡಿರುವಂಥದ್ದು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳಿಗೆ ಸುಮಾರು 500 ಕೋಟಿ ರೂಪಾಯಿಗಳನ್ನು ಮೀಸಲಿಡುವ ಮೂಲಕ ಯುವಜನರ ಭವಿಷ್ಯವನ್ನು ಕಟ್ಟಿಕೊಡುವಂಥದ್ದಿರ್ಬೋದು. ಅದೇ ರೀತಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕ್ಯಾನ್ಸರ್ ಆಸ್ಪತ್ರೆಗಳನ್ನು ಸ್ಥಾಪನೆ ಮಾಡುವಂಥ ನಿರ್ಣಯ ಇರ್ಬೋದು ಮತ್ತು 50 ಲಕ್ಷ SC ST ಮಹಿಳೆಯರಿಗೆ ಟರ್ಮ್ ಲೋನ್ಗಳನ್ನು ಮಂಜೂರು ಮಾಡಿರುವಂಥದ್ದಿರ್ಬೋದು. ಒಟ್ಟಿನಲ್ಲಿ ಇದು ಮತ್ತು LED ಟಿವಿಗಳಿರ್ಬೋದು, ಮೊಬೈಲ್ ಇರ್ಬೋದು, ಎಲೆಕ್ಟ್ರಿಕ್ ವಾಹನಗಳಿರ್ಬೋದು, ಚರ್ಮ ಉತ್ಪಾದನೆಗಳಿರ್ಬೋದು ಮತ್ತು ಸ್ವದೇಶಿ ಬಟ್ಟೆಗಳಿರ್ಬೋದು, ಅದನ್ನೆಲ್ಲ ದರ ಇಳಿಕೆ ಮಾಡುವ ಮೂಲಕ 2047 ಏನು ಸ್ವಾತಂತ್ರ್ಯೋತ್ಸವದ ಶತಮಾನೋತ್ಸವ ಆಚರಿಸ್ತೀವಿ ಆ ಹಿನ್ನೆಲೆಯಲ್ಲಿ ಬಡತನವನ್ನು ನಿರ್ಮೂಲನೆ ಮಾಡ್ತಕ್ಕಂಥ ಬಡತನ ರಹಿತ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಈ ಬಜೆಟ್ ಅತ್ಯಂತ ಅಡಿಪಾಯವನ್ನು ಹಾಕಿದೆ ಅಂತ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಓಕೆ ಸರ್, ಕಳೆದ ಬಾರಿ ವಿಕಸಿತ್ ಭಾರತ್ ಅನ್ನುವಂಥ ಥೀಮ್ಸಲ್ಲಿ ಬಜೆಟನ್ನು ಮಂಡನೆ ಮಾಡಿದ್ರು. ಅದರಲ್ಲಿ 9 ಕೆಲವೊಂದಿಷ್ಟು ಪ್ರಾಮುಖ್ಯತೆಗಳನ್ನು ಮಹತ್ವಗಳನ್ನು ಘೋಷಣೆ ಮಾಡ್ಕೊಂಡು ಅದು ಯಾವುದಾದ್ರು ಜಾರಿಗೆ ಬಂದಿದ್ದಾವೆ ಈ 1 ವರ್ಷದಲ್ಲಿ ಸರ್? ಅಲ್ಲ, ಈಗ ಪ್ರಧಾನಮಂತ್ರಿಗಳು ಹೇಳಿದಂತೆ ಕೇವಲ ಜಾತಿಯ ಆಧಾರದ ಮೇಲೆ ಪ್ರಾದೇಶಿಕ ಆಧಾರದ ಮೇಲೆ ಬಜೆಟನ್ನು ಕೊಡಲಾರದೆ ಸಮುದಾಯಗಳ ಆಧಾರದ ಮೇಲೆ ಯುವಕರು, ಮಹಿಳೆಯರು, ರೈತರು, ಬಡವರು ಈ ರೀತಿ ಈ ವರ್ಗಗಳನ್ನು ಉತ್ತೇಜನ ಮಾಡೋದ್ರ ಮುಖಾಂತರ ಭಾರತ ವಿಕಸಿತ ಆಗಬೇಕನ್ನುವಂಥ ಕಲ್ಪನೆಯನ್ನು ಇಟ್ಕೊಂಡು ಏನು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದು ಸಾಕಾರಗೊಳ್ತಾ ಇದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.